ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಲಾಯರ್ ಭಾರ್ಗವಿ ಜಡ್ಜ್ ಬಳಿ, ಯುವರ್ ಆನರ್, ನಾನು ನನ್ನ ಸಾಕ್ಷಿಯನ್ನು ಪರಿಶೀಲಿಸುವ ಮುನ್ನ JP ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯವರನ್ನು ಕಟ್ಕಟೆಗೆ ಕರೆಸಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ ಎಂದು ಅನುಮತಿ ಪಡೆಯುತ್ತಾಳೆ. ಇದನ್ನು ಕೇಳಿ ಗಾಯತ್ರಿ ದೇವಿಗೆ ತೀವ್ರ ಭಯ ಶುರುವಾಗುತ್ತದೆ. RK ಲಾಯರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರೂ ಜಡ್ಜು ಭಾರ್ಗವಿಗೆ ಅವಕಾಶ ನೀಡ್ತಾರೆ. ಗಾಯತ್ರಿ ದೇವಿ ಕಟ್ಕಟೆಗೆ ಬಂದಾಗ ಭಾರ್ಗವಿ ಅವಳಿಗೆ ಇಂದಿನ ಜೀವನದ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಾಳೆ. ಗಾಯತ್ರಿ ದೇವಿ, ನಾನು JPಯ ಮೊದಲನೇ ಹೆಂಡತಿ. ಆಕ್ಸಿಡೆಂಟ್ನಲ್ಲಿ ನಾನು ಸತ್ತೆ ಎಂದು ಎಲ್ಲರೂ ನಂಬಿದಾಗ ನಾನು ಬದುಕುಳಿದಿದ್ದು ಟ್ರೀಟ್ಮೆಂಟ್ ತೆಕ್ಕೊಂಡು ವಾಪಸ್ ಬಂದೆ. ಆದರೆ ಅಷ್ಟರಲ್ಲಿ ಅವರು ಇನ್ನೊಂದು ಮದುವೆಯಾಗಿದ್ದರು ಎಂದು ಕಣ್ಣೀರು ಹಾಕ್ತಾಳೆ. ನಿಮ್ಮ ಗಂಡ ಇಷ್ಟು ದೊಡ್ಡ ಮೋಸ ಮಾಡಿದರೂ ನೀವು ಯಾಕೆ ಸುಮ್ಮನಿದ್ದೀರಿ? ದಿಢೀರೆಂದು ಈಗ ಯಾಕೆ ನ್ಯಾಯ ಕೇಳಲು ಬಂದಿದ್ದೀರಾ ಎಂದು ಭಾರ್ಗವಿ ಕೇಳಿದಾಗ ಗಾಯತ್ರಿ ದೇವಿ, ಇವರಿಂದ ನನಗೆ ಅನ್ಯಾಯವಾಗಿದೆ. ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದ್ದಾರೆ, ಅದಕ್ಕೆ ನ್ಯಾಯ ಬೇಕು ಎನ್ನುತ್ತಾಳೆ. ಆಗ ಭಾರ್ಗವಿ ಕೋರ್ಟ್ಗೆ ಅಸಲಿ ಸತ್ಯವನ್ನು ಬಿಚ್ಚಿಡ್ತಾಳೆ. ಯುವರ್ ಆನರ್, ಇವರಿಬ್ಬರ ಮದುವೆಯಾದ ಹೊಸದರಲ್ಲಿ JP ಅವರ ತೋಟದಲ್ಲಿ ಒಂದು ಮಗು ಕಾಣೆಯಾಗಿತ್ತು. ಆ ಅಪಹರಣದ ಹಿಂದೆ ಗಾಯತ್ರಿ ದೇವಿಯ ಕೈವಾಡ ಇದೆ ಎಂದು JP ಪ್ರಶ್ನೆ ಮಾಡಿದ್ದಕ್ಕೆ ಇವರು ಕೋಪಗೊಂಡು ಮನೆ ಬಿಟ್ಟು ಹೋಗಿದ್ದರು. ಒಂದು ವೇಳೆ JP ಅವರೇ ಅಸಲಿ ಅಪರಾಧಿ ಗಂಗಾ ಆಗಿದ್ದರೆ ಕದ್ದು ಮುಚ್ಚಿ ಮಾಡುತ್ತಿದ್ದ ಕೆಲಸವನ್ನು ಹೆಂಡತಿ ಹತ್ತಿರ ಹೋಗಿ ಕೇಳುವ ಅವಶ್ಯಕತೆ ಇರಲಿಲ್ಲ. JP ಅವರು ಹೆಂಡತಿಯನ್ನೇ ಪ್ರಶ್ನಿಸಿರುವುದರಿಂದ ಅವರು ನಿರಪರಾಧಿ, ಗಂಗಾ ಆಗಲು ಸಾಧ್ಯವೇ ಇಲ್ಲ ಎಂದು ಬಲವಾಗಿ ವಾದಿಸುತ್ತಾಳೆ. ನಂತರ ಭಾರ್ಗವಿ ತನ್ನ ಮುಖ್ಯ ಸಾಕ್ಷಿಯಾದ JPಯ ಬಾಲ್ಯದ ಗೆಳೆಯ ಪದ್ಮನಾಭನನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾಳೆ. ಪದ್ಮನಾಭನನ್ನು ನೋಡಿ ಶಕ್ತಿ ಮತ್ತು ಅಸಲಿ ಗಂಗಾನೇ ತೀವ್ರ ಆತಂಕ ಶುರುವಾದರೆ JPಗೆ ತುಂಬಾ ಖುಷಿಯಾಗುತ್ತದೆ. ಪದ್ಮನಾಭ ಜಡ್ಜ್ ಮುಂದೆ ಸಾಕ್ಷಿ ನುಡಿಯುತ್ತಾ, JP ತುಂಬ ಒಳ್ಳೆಯ ವ್ಯಕ್ತಿ, ಅವನು ಮಕ್ಕಳ ಅಪಹರಣ ಮಾಡುವವನಲ್ಲ. ಅಂದು ತೋಟದಲ್ಲಿ ಮಗು ಕಾಣೆಯಾದಾಗ ಗಾಯತ್ರಿ ದೇವಿಯ ಆ ಮಗುವನ್ನು ಅಪಹರಿಸಿ ಜೀಪಿಗೆ ತುಂಬಿ ಕಳುಹಿಸುತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೆ. ಆ ಸತ್ಯವನ್ನು ನಾನು JPಗೆ ತಿಳಿಸಿದಾಗ ಅವನು ಹೆಂಡತಿಯನ್ನು ಪ್ರಶ್ನಿಸಿದ್ದಕ್ಕೆ ಅವಳು ಮನೆ ಬಿಟ್ಟು ಓಡಿ ಹೋದಳು. ಎದುರಿಗೆ ಗಾಯತ್ರಿ ದೇವಿ ಬದುಕುತ್ತಿರುವ ಇವಳೇ ಬೆನ್ನ ಹಿಂದೆ ಅಸಲಿ ಗಂಗಾಗಿ ಇಷ್ಟು ವರ್ಷಗಳಿಂದ ಮಕ್ಕಳ ಅಪಹರಣ ದಂಧೆ ನಡೆಸುತ್ತಿದ್ದಾಳೆ ಎಂದು ಬಾಂಬ್ ಸಿಡಿಸುತ್ತಾನೆ. ಅಲ್ಲದೆ ಅದಕ್ಕೆ ಸಾಕ್ಷಿಯಾಗಿ ತಾನು ಅಂದು ರೆಕಾರ್ಡ್ ಮಾಡಿದ ವಿಡಿಯೋವನ್ನು ಭಾರ್ಗವಿ ಮೇಡಮ್ಗೆ ನೀಡಿರುವುದಾಗಿ ಹೇಳ್ತಾನೆ. ಭಾರ್ಗವಿ ಆ ವಿಡಿಯೋವನ್ನು ಕೋರ್ಟ್ನಲ್ಲಿ ಪ್ಲೇ ಮಾಡುತ್ತಾರೆ. ಅದರಲ್ಲಿ ಗಾಯತ್ರಿ ದೇವಿ ಮಗುವನ್ನು ತನ್ನ ಸೀರೆಯ ಸೆರಗಿನಲ್ಲಿ ಮುಚ್ಚಿಟ್ಟುಕೊಂಡು ರೌಡಿಗಳಿಗೆ ಒಪ್ಪಿಸುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದನ್ನು ನೋಡಿ ಇಡೀ ಕೋರ್ಟ್ಗೆ ಶಾಕ್ ಆಗುತ್ತದೆ. RK ಲಾಯರ್ ಕಂಗಾಲಾಗಿ, ಯುವರ್ ಆನರ್, ಇದರಲ್ಲಿ ಏನೋ ತಪ್ಪಾಗಿದೆ, ಇದನ್ನು ಪ್ರೂವ್ ಮಾಡಲು ನನಗೆ 2 ದಿನ ಕಾಲಾವಕಾಶ ಬೇಕು ಎಂದು ಬೇಡಿಕೊಳ್ತಾನೆ. ಭಾರ್ಗವಿ ತಕ್ಷಣ, ಹಾಗಾದರೆ JP ಅವರದ್ದು ಯಾವುದೇ ತಪ್ಪಿಲ್ಲ ಎಂದು ಸಾಬೀತಾಗಿರುವುದರಿಂದ ಅವರಿಗೆ ಬೇಲ್ ನೀಡಬೇಕು ಎಂದು ರಿಕ್ವೆಸ್ಟ್ ಮಾಡ್ತಾಳೆ. ಜಡ್ಜು ಬೇಲ್ ಮಂಜೂರು ಮಾಡಿದ್ದರಿಂದ JP ಪಾಟೀಲ್ ಸುರಕ್ಷಿತವಾಗಿ ಜೈಲಿನಿಂದ ಹೊರಗಡೆ ಬರ್ತಾರೆ. ಇನ್ನೊಂದು ಕಡೆ ಸರ್ಚ್ ವಾರೆಂಟ್ ತೆಗೆದುಕೊಂಡು ಪೊಲೀಸರು ಮತ್ತು ಅಧಿಕಾರಿಗಳು ಅರ್ಜುನ್ ಮನೆಗೆ ನುಗ್ತಾರೆ. ಅರ್ಜುನ್ ಬ್ಯಾಂಕ್ ಅಕೌಂಟ್ ಈಗಾಗಲೇ ಸಾಕ್ಷಿ ಮತ್ತು ಬೃಂದಾ ಭಾರ್ಗವಿ ವಿರುದ್ಧ ಬಾಯಿಗೆ ಬಂದಂತೆ ಬೈಯುತ್ತಾ ಅಳಲು ಶುರು ಮಾಡ್ತಾರೆ. ಬೃಂದಾ ಭಾರ್ಗವಿಯನ್ನು ತಂಗಿ ಅಂತ ಹೇಳಿಕೊಳ್ಳಲು ಅಸಹ್ಯವಾಗುತ್ತದೆ ಎಂದಾಗ ಅರ್ಜುನ್, ಯಾವಾಗಲೂ ಭಾರ್ಗವಿಯನ್ನೇ ಬೈಯಬೇಡಿ, ಅಧಿಕಾರಿಗಳೇ ನೀವು ನಿಮ್ಮ ಕೆಲಸ ಮಾಡಿ ಎಂದು ಭಾರ್ಗವಿ ಪರವಾಗಿ ನಿಲ್ತಾನೆ. ಅಧಿಕಾರಿಗಳು ಮನೆಯಲ್ಲಿದ್ದ ಚಿನ್ನದ ಒಡವೆ ಹಣಗಳನ್ನೆಲ್ಲ ತಂದು ಗುಡ್ಡೆ ಹಾಕಿ ಲೆಕ್ಕ ಮಾಡಲು ಶುರು ಮಾಡ್ತಾರೆ. ಅಲ್ಲಿಗೆ ಈ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಪೂರ್ತಿ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವೆರಿ ಮಚ್.